ದೇವನಹಳ್ಳಿಯ ಸರ್ಕಾರಿ ಆಸ್ಪತ್ರೆಯಲ್ಲಿ ಒಂದು ಹೆರಿಗೆ ಮಾಡೋದಕ್ಕೆ ಡಾಕ್ಟರ್ 10,000 ಲಂಚ ಕೇಳ್ತಿದ್ದಾರೆ ಎನ್ನುವಂಥ ಒಂದು ಗಂಭೀರವಾದ ಆರೋಪ ಕೇಳಿಬಂದಿದೆ. ಕೇಳಿದಷ್ಟು ಹಣ ನೀಡಿದ್ರೆ ಹೆರಿಗೆ ಮಾಡಲ್ಲ ಅಂತ ಡಾಕ್ಟರ್ ರಾಮಚಂದ್ರ ಆವಾಜ್ ಹಾಕ್ತಾರೆ ಅಂತ ಸಾರ್ವಜನಿಕರು ಆರೋಪಿಸಿದ್ದಾರೆ. ಈ ಬಗ್ಗೆ ಸಾರ್ವಜನಿಕರು ಪ್ರಶ್ನೆ ಮಾಡ್ತಾ ಇದ್ದಂತೆ ಡಾಕ್ಟರ್ ರಾಮಚಂದ್ರ ಸ್ಥಳದಿಂದ ನಾಪತ್ತೆಯಾಗಿದ್ದಾರೆ. ತಕ್ಷಣ ಅವರನ್ನು ಹಿಡಿದು ಕ್ರಮ ಕೈಗೊಳ್ಳಿ ಅಂತ ಬಾಣಂತಿ ಕುಟುಂಬಸ್ಥರು ಆಗ್ರಹಿಸಿದ್ದಾರೆ. ಹೆರಿಗೆ ಮಾಡಿದ ನಂತರ 10,000ಕ್ಕೆ ಡಾಕ್ಟರ್ ಡಿಮ್ಯಾಂಡ್ ಇಟ್ಟಿದ್ರು ಎನ್ನುವಂಥ ಆರೋಪ ಈಗ ಕೇಳಿ ಬರ್ತಾ ಇರೋದು. ಮೊದಲಿಗೆ 5,000 ಕೊಡೋದಕ್ಕೆ ಬಾಣಂತಿ ಕುಟುಂಬಸ್ಥರು ಹೋಗಿದ್ದಾರೆ. 5,000ಕ್ಕೆ ಒಪ್ಪದೆ 10,000 ಕೊಡಲೇಬೇಕು ಅಂತ ಡಾಕ್ಟರ್ ಡಿಮ್ಯಾಂಡ್ ಇಟ್ಟಿರೋದು. ಹಣ ಕೊಟ್ಟಿಲ್ಲ ಅಂದರೆ ತಾಯಿ ಮತ್ತು ಮಗುವನ್ನು ಡಿಸ್ಚಾರ್ಜ್ ಮಾಡಿಸ್ಕೊಂಡು ಹೋಗಿ ಅಂತ ಡಾಕ್ಟರ್ ರಾಮಚಂದ್ರ ಹೇಳಿದ್ದಾನೆ ಅಂತ ಆರೋಪ ಮಾಡ್ತಾ ಇದ್ದಾರೆ. ನೀವು ತಪ್ಪು ಮಾಡಿಲ್ಲ, ನಿಂತ್ಕೊಂಡು ಮಾತಾಡ್ರಿ. ಬೇಡ, ಫೋನ್ ಪೇ ಮಾಡ್ತೀರಿ. ಮಾಡಿಲ್ಲ, ನಿಂತ್ಕೊಂಡು ಮಾತಾಡ್ರಿ. भाई 10,000 पूछे तो गरीब कहां से लेना करते था? 10,000 ನೀವು ತಪ್ಪು ಮಾಡಿಲ್ಲಲ್ಲ, ನಿಂತ್ಕೊಂಡು ಮಾತಾಡಿ. ಫೋನ್ ಪೇ ಅಲ್ಲ, ನಾನೇ ಮಾಡ್ತೀನಿ. ಅಮೌಂಟ್ 10,000 ಅಲ್ಲ, ಲಕ್ಷ ರೂಪಾಯಿ ನಾನೇ ಮಾಡ್ತೀನಿ. ಲಕ್ಷ ರೂಪಾಯಿ ಮೊನ್ನೆನೆ 6 ಜನ ಟ್ರಾನ್ಸ್ಫರ್ ಆಗಾರ ಇಲ್ಲಿ ದೇವನಹಳ್ಳಿಯಿಂದ. ಗೊತ್ತಾ ನಿಮ್ಗ? ನೆನ್ನೆ ಸಾಯಂಕಾಲ ಡೆಲಿವರಿ, ಬೆಳಗ್ಗೆ 11 ಗಂಟೆಲಿ ಡೆಲಿವರಿ ಆಯಿತು. ನಾವು ಮೊನ್ನೆ ಅಡ್ಮಿಟ್ ಆಗಿದ್ದು, ನೆನ್ನೆ ಬೆಳಗ್ಗೆ 11 ಗಂಟೆಲಿ ಡೆಲಿವರಿ ಆಯಿತು. ಅವರು ಡೆಲಿವರಿ ಆಗಿದ ತಕ್ಷಣ 10,000 ಕೇಳಿದ್ರು. ಯಾರು? ಡಾಕ್ಟರ್ ರಾಮಚಂದ್ರ ಡಾಕ್ಟರ್. ಸರಿ ಅಂತ ನಾವು 5,000 ಕೊಟ್ಟರೆ, ಸರಿ ಅಂತ ಅವ್ರು ತೊಗೊಳ್ಳಿಲ್ಲ. 10,000 ಕರೆಕ್ಟಾಗಿ ಕೊಡಬೇಕು ಅಂತ. ಮತ್ತು ಆಮೇಲೆ 8,000 ಕೊಟ್ಟರೆ, 9,000 ಕೊಟ್ಟರೆ ಬಿಟ್ಟಲೇ ಇಲ್ಲ, ತೊಗೊಂಡಲ್ಲ, ಹಾಕಿ ಬಿಸಾಕ್ಬಿಟ್ಟು ಪಾಪ ಅವ್ರು ಬಡವರು ಆಟೋದಾಗ ಹೋದ್ರೆ ಒಳಗಿನ ಬಿಚ್ಚಿಲ್ಲ. ಅದಕ್ಕೆ ನಮ್ಗೆ ದುಡ್ಡು ಆಮೇಲೆ ಸಾಲಿಲ್ಲ ಅಂತ ಅಣ್ಣವ್ರಿಗೆ ಫೋನ್ ಮಾಡಿದ್ರೆ, ದುಡ್ಡು ಸ್ವಲ್ಪ ಬೇಕು, ಈ ಥರ ಕೇಳ್ತಾ ಇದ್ದಾರೆ, 10,000ನೇ ಬೇಕು ಅಂತ ಅಂದ್ಬಿಟ್ಟು ನಾವು ಅಣ್ಣಗೆ ಫೋನ್ ಮಾಡಿದ್ರೆ ಆವಾಗ ಅಣ್ಣ ಬಂದರು. ಕ್ಯಾಶ್ ಅಣ್ಣ, ಕ್ಯಾಶ್. ನೀವು ಮುಂಚೆ ಇಲ್ಲೇ ತೋರಿಸ್ತಾ ಇದ್ರಾ? ಹಾಂ, ತೋರಿಸ್ತಾ ಇದ್ದಾರೆ. 500 ರೂಪಾಯಿ ನೋಟ, 100 ರೂಪಾಯಿ ನೋಟ, 500 ರೂಪಾಯಿ, 200 ರೂಪಾಯಿ ಒಟ್ಟಿಗೆ ಸೇರಿಸ್ಕೊಟ್ರ. ನಾವು ದೇವನಹಳ್ಳಿ ಆಸ್ಪತ್ರೆಗೆ ನಮ್ಮ ಮನೆ ಹೆಣ್ಮಗುನ ಒಬ್ಬರನ್ನ ಅಡ್ಮಿಟ್ ಮಾಡಿದ್ವಿ. ನಿನ್ನೆ ಡೆಲಿವರಿ ಆಯಿತು, ಸಿಸೇರಿಯನ್ ಮಾಡಿದ್ರು. ಇಲ್ಲಿ ಆಸ್ಪತ್ರೆಯಲ್ಲಿ ಹೆಂಗಂದ್ರೆ ರಾಮಚಂದ್ರ ಡಾಕ್ಟರ್ ಅಂತ ಡೆಲಿವರಿ ಮಾಡ್ತಾರೆ. ಅವ್ರು 10,000 ರೂಪಾಯಿ ಫಿಕ್ಸ್ ಮಾಡಿಬಿಟ್ಟಿದ್ದಾರೆ. ಸಿಸೇರಿಯನ್ ಆದರೆ 10,000 ರೂಪಾಯಿ ಕಾಸು ಕೊಡಬೇಕು. ನಿನ್ನೆ ನಾವು ಯಾರು ಇಲ್ಲ, ಇವ್ರೇನು ಮಾಡಿದ್ದಾರೆ, 5,000 ರೂಪಾಯಿ ಕೊಡೋಕೆ ಹೋಗಿದ್ದಾರೆ. 5,000 ರೂಪಾಯಿ ಮುಟ್ಟಿಲ್ಲ. ಕೊಟ್ಟರೆ 10,000 ಕೊಟ್ಟರು, ಇಲ್ಲಾಂದ್ರೆ ಬಿಡ್ರಿ. ಆಮೇಲೆ 6,000 ಕೊಟ್ಟವ್ರೆ, ಬಲವಂತ ಮಾಡೋದು ತಗೊಂಡು. ಆಮೇಲೆ 8,000 ಕೊಟ್ಟವ್ರೆ. 9,000 ರೂಪಾಯಿ ಲಾಸ್ಟ್ಗೆ ಇವತ್ತು ಕೊಟ್ಟರೆ, ತಗೊಂಡಿದ್ರೆ ಎತ್ತು ಬಿಸಾಕ್ಬಿಟ್ಟು ಕೊಟ್ಟರೆ 10,000 ಕೊಡ್ರಿ, ಇಲ್ಲಾಂದ್ರೆ ಇಲ್ಲಾಂದ್ರೆ ಡಿಸ್ಚಾರ್ಜ್ ಮಾಡಿಸ್ಕೊಂಡು ಹೋಗ್ತಾ ಇರ್ರಿ ನಿಮ್ಮ ಮಗುನ ಅಂತ ಹೇಳಿದ್ದಾರೆ. ಆಮೇಲೆ ಇಲ್ಲಿ ಹೆಂಗಂದ್ರೆ ಎಲ್ಲ ಅಷ್ಟೇ ರೆಸ್ಪಾನ್ಸ್ ಇಲ್ಲ ನೀಟಾಗಿ. ಏನು ಬಂದರೂ ಅಷ್ಟು ಇನ್ನೊಂದು ಮತ್ತೊಂದು ಎಲ್ಲ ಜನಗಳು ಒಂಥರ ಧಿಮಾಕಿಂದ ಮಾತಾಡೋದು, ಉಗುರಿಂದ ಮಾತಾಡೋದು, ಆ ಕೆಲಸ ಮಾಡ್ತಾರೆ. ರಾಮಚಂದ್ರ ಡಾಕ್ಟರ್ ನಾವು ಪ್ರಶ್ನೆ ಮಾಡಿದ್ರೆ ನಾನು ಕೇಳಿಲ್ಲ ಮಾಡಿಲ್ಲ ಅಂತ ಈಗ ಹೇಳ್ತಾರೆ. ಯಾಕಂದರೆ ನಾವೆಲ್ಲ ಬಂದು ಪ್ರಶ್ನೆ ಮಾಡ್ತಾ ಇದೀವಲ್ಲ, ಅದಕ್ಕೋಸ್ಕರ. ಆಮೇಲೆ ನಮ್ಮ ಮಗುಗೆ ಏನಾದರೂ ಹೆಚ್ಚು ಕಡಿಮೆ ಆದರೆ ರಾಮಚಂದ್ರ ಡಾಕ್ಟರ್ ಜವಾಬ್ದಾರಿ. ನಾವು ದೇವನಹಳ್ಳಿ ಆಸ್ಪತ್ರೆಗೆ ನಮ್ಮ ಮನೆ ಹೆಣ್ಮಗುನ ಒಬ್ಬರನ್ನ ಅಡ್ಮಿಟ್ ಮಾಡಿದ್ವಿ. ನಿನ್ನೆ ಡೆಲಿವರಿ ಆಯಿತು, ಸಿಸೇರಿಯನ್ ಮಾಡಿದ್ರು. ಇಲ್ಲಿ ಆಸ್ಪತ್ರೆಯಲ್ಲಿ ಹೆಂಗಂದ್ರೆ